ಮತದಾನ ಮಾಡಿದ್ದು ಸಾಬೀತಾದ್ರೆ ರಾಜೀನಾಮೆಗೆ ಸಿದ್ಧ. ಯಾರದ್ದೋ ಹೆಸರು ಮುಚ್ಚಿಡಲು ನನ್ನ ಹೆಸರು ತೇಲಿ ಬಿಡ್ತಿದ್ದಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದ್ದಾರೆ. ಮೋಸ ಮಾಡಿದವರನ್ನ ಬಿಟ್ಟು ನನ್ನ ಹೆಸರು ಹರಿಬಿಡ್ತಿದ್ದಾರೆ. ತಪ್ಪು ಮಾಹಿತಿ ಹರಿಬಿಟ್ಟವರ ವಿರುದ್ಧ ಕಾನೂನು ಕ್ರಮಕ್ಕೆ ಚಿಂತನೆ ಮಾಡ್ತಿರೋದಾಗಿ ಹೇಳಿದ್ದಾರೆ. ನಾನು ಓಟು ಹಾಕಿದ್ದು ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರಿಗೆ ಗೊತ್ತಿದೆ ಅನ್ನೋ ಮಾತನ್ನ ತಿಳಿಸಿದ್ದಾರೆ. ಯಾರದ್ದೋ ಹೆಸರು ಮುಚ್ಚಿಡೋಕೆ ನನ್ನ ಹೆಸರನ್ನ ತೇಲಿ ಬಿಡ್ತಿದ್ದಾರೆ. ಮೋಸ ಮಾಡಿದವರನ್ನ ಬಿಟ್ಟು ನನ್ನ ಹೆಸರು ಹರಿಬಿಟ್ಟಿದ್ದಾರೆ. ತಪ್ಪು ಮಾಹಿತಿ ಹರಿಬಿಟ್ಟವರ ವಿರುದ್ಧ ಕಾನೂನು ಕ್ರಮಕ್ಕೆ ಚಿಂತನೆ ಮಾಡ್ತಿರೋದಾಗಿ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ತಿಳಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿಯವರು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಆರಂಭ ಆಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಶಿರಹಟ್ಟಿ ಶಾಸಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಇವತ್ತು 30 ಮತವನ್ನು ಡಿವೈಡ್ ಮಾಡಿ ಹೆಚ್ಚುವರಿ ಮತವನ್ನು NDA ಅಭ್ಯರ್ಥಿಗೆ ಹಾಕಲಿಕ್ಕೆ ಮೇಲಿನಿಂದ ಏನು ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಹೈಕಮಾಂಡಿಂದ ಆದೇಶ ಬಂದಿರೋದ್ರಿಂದ ನಾವು 3 ಜನನೂ ಸಹಿತ ನಾವು NDA ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ವಿ. ಬೆಳಿಗ್ಗೆ ನಾವು ಬಂದ ತಕ್ಷಣ ನಮ್ಮ ವಿಪ್ಪರಿಗೂ ಸಹಿತ ಕೇಳ್ಕೊಂಡ್ವಿ. ನಮಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಹಾಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳಿದಾಗ ನಮ್ಮ ವಿಪ್ ಅವರು ಏನು ಹೇಳಿದ್ರು ಅಂದರೆ, ಇಲ್ಲ ತಾವು ಮೇಲಿಂದ ಆದೇಶ ಇದೆ, NDA ಅಭ್ಯರ್ಥಿಗೆ ನೀವು 3 ಜನ, ನಾನು ಮತ್ತು ಇನ್ನೂ ಇಬ್ಬರು ಆದಂಥ ಕೃಷ್ಣ ನಾಯಕ್, ದುರ್ಯೋಧನ ಅವರಿಗೆ ನಿಮ್ಮ ನಿರ್ದೇಶನ ನೀಡಿದ್ದಾರೆ, ನೀವು NDA ಅಭ್ಯರ್ಥಿಗೆ ಹಾಕಬೇಕನ್ನೋ ಆದೇಶವನ್ನು ಅವರು ಹೇಳಿದರು. ಆ ಆದೇಶವನ್ನು ನಾವು ಪ್ರಾಮಾಣಿಕವಾಗಿ NDA ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ವಿ. ಆದರೆ ದುರಾದೃಷ್ಟ ಏನಂದರೆ, ಏನು 30 ಜನ 2 ಅಭ್ಯರ್ಥಿಗಳಿಗೆ ಹಾಕಿದ್ರು, ಒಂದು ಪಟ್ಟಿಯನ್ನು ಮಾಡಿದರು. ಆ ಪಟ್ಟಿಯಲ್ಲಿ 4 ಜನ ಮೋಸ ಮಾಡಿರುವಂಥದ್ದು ಅಥವಾ ಅಡ್ಡ ಮತದಾನ ಮಾಡಿರುವಂಥ ಶಾಸಕರ ಹೆಸರನ್ನು ಬಿಟ್ಟು ನಾವು NDA ಅಭ್ಯರ್ಥಿಗೆ ಏನು ಮತವಲ್ಲ ಚಲಾವಣೆ ಮಾಡಿದ್ದೀವಿ, ನಮ್ಮ ಹೆಸರುಗಳನ್ನು ಮಾಧ್ಯಮದಲ್ಲಿ ಹರಿಡ್ತಾ ಇರೋದು ಇದು ತಪ್ಪು ಮಾಹಿತಿ. ಯಾಕೆ ವಿಷಯ ಹೇಳ್ತಾರೆ, ಬೆಳಿಗ್ಗೆ ಸಮಯದಲ್ಲಿ ಭಾಳಷ್ಟು ಮಾಧ್ಯಮದಲ್ಲಿ ಮೊನ್ನೆ ಮತ ಹಾಕುವಂಥ ಸಮಯದಲ್ಲಿ ಬೆಳಗ್ಗೆನೇ ಯಾರು NDA ಅಭ್ಯರ್ಥಿಗೆ ಮತವನ್ನು ಹಾಕ್ತಾ ಇದ್ದಾರೆ, ಯಾರು ಲಿಂಗರಾಜ್ ಪಾಟೀಲ್ ಅವರಿಗೆ ಮತವನ್ನು ಹಾಕ್ತಾ ಇದ್ದಾರೆ, ಯಾರು ಇನ್ನೋರ್ವ ಅಭ್ಯರ್ಥಿಯಾದಂಥ ರಘು ಕೌಟಿಲ್ಯವರಿಗೆ ಮತವನ್ನು ಹಾಕ್ತಾ ಇದ್ದಾರೆ ಅಂಥೇಳಿ ಮಾಧ್ಯಮದಲ್ಲಿ ಸಹಿತ ಬಂದಿದೆ, ಪಟ್ಟಿನೂ ಸಹಿತ ಬಿಡುಗಡೆ ಮಾಡಿದ್ದಾರೆ. ಆದರೆ ದುರಾದೃಷ್ಟ ನಮ್ಮ ಹೆಸರು ಈ ಇಬ್ಬರು ಅಭ್ಯರ್ಥಿಗಳಿಗೆ ನಾವು ಅಡ್ಡ ಮತದಾನ ಮಾಡಿವಿ ಅಂಥೇಳಿ ತೋರಿಸ್ತಾ ಇರೋದು ಇದು ರಾಜಕೀಯ ಷಡ್ಯಂತರನೋ ಅಥವಾ ಇನ್ನೊಂದು ಯಾರ್ದೋ ಹೆಸರನ್ನ ಮುಚ್ಚಿಡ್ಲಿಕ್ಕೆ ಏನಾದರೂ ಈ ಥರ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ನಿನ್ನೆ ದಿನ ನಮ್ಮ ರಾಜ್ಯ ಕಾರ್ಯದಲ್ಲಿ ಹೋಗಿ ನಾವೆಲ್ಲರೂ ಸಹಿತ ಅಲ್ಲೇ ಪತ್ರಿಕಾ ಮಾಧ್ಯಮದವರಿಗೆ ವಿಷಯವನ್ನು ತಿಳಿಸಿದ್ದೀವಿ. ಇದರಲ್ಲಿ ಇಂಥ ತಪ್ಪು ಮಾಹಿತಿಯನ್ನು ತಪ್ಪು ಮಾಹಿತಿಯನ್ನು ಹರಿದು ಬಿಟ್ಟಿರುವಂಥದ್ದನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಸಹಿತ ಇಂಥ ತಪ್ಪು ಮಾಹಿತಿಯನ್ನು ಹರಿದು ಬಿಟ್ಟರೆ ನಾವು ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ತಗೊಳ್ಳುವಂಥದ್ದನ್ನು ಸಹಿತ ಪಾರ್ಟಿಯಿಂದ ನಿರ್ಧಾರವನ್ನು ಮಾಡಿದ್ದೀವಿ. ನಾವು ಪ್ರಾಮಾಣಿಕವಾಗಿ NDA ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ದೀವಿ. ಈಗೇನು ಸತ್ಯಶೋಧಕ ಒಂದು ಕಮಿಟಿಯನ್ನು ಮಾಡಿದ್ದಾರೆ, CT ರವಿ ಸರ್ ಅವರ ನೇತೃತ್ವದಲ್ಲಿ ಅವರ ಕಮಿಟಿಯಿಂದ ಆ ಕಮಿಟಿಯಲ್ಲಿ ಬರುವಂಥ ಯಾರಿಂಥ ತಪ್ಪು ಮಾಡಿದ್ದಾರೆ ಅದರಿಂದ ಹೊರಗೆ ಬರ್ತದೆ. ನಾವೇನಾದರೂ ಅದರಲ್ಲಿ ತಪ್ಪು ಮಾಡಿದ್ದೀವಿ, ಇವತ್ತು NDAಗೆ ಏನಾದರೂ ಮೋಸ ಮಾಡಿದ್ದೀವಿ ಅಂತ ಏನಾದರೂ ಈ ಥರ ಏನು ಬಂದರೂ ಸಹಿತ ನಾನು ರಾಜೀನಾಮೆ ಕೊಡಲಿಕ್ಕೂ ಸಿದ್ಧನಿದ್ದೀನಿ ಅಂತೇಳಿ ಈ ಮುಖಾಂತರ ಹೇಳ್ಬೋದು. ಇದು ಶಾಸಕ ಚಂದ್ರು ಲಮಾಣಿ ಅವರ ಮಾತಾಗಿದೆ. ಗದಗಿನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.